ತರ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಗಾದೆ ಇದೆಯಲ್ಲ ಹಾಗಿದೆ. ಸರ್ಕಾರದಲ್ಲಿರೋ ಹಲವು ಸಚಿವರು ಶಾಸಕರಿಗೆ ಅಧಿಕಾರನೂ ಬೇಕು, ಯಡಿಯೂರಪ್ಪನೂ ಬೇಕು. ಯಡಿಯೂರಪ್ಪ ಜೊತೆ ಈಗಲೇ ಗುರುತಿಸಿಕೊಂಡ್ರೆ ಅಧಿಕಾರ ಇಲ್ಲ, ಯಡಿಯೂರಪ್ಪನವರನ್ನ ಸಮರ್ಥಿಸಿಕೊಳ್ಳೋ ಹಾಗೂ ಇಲ್ಲ, ಹಾಗಂತ ಟೀಕಿಸೋ ಹಾಗೂ ಇಲ್ಲ. ಇದು ಸರ್ಕಾರದಲ್ಲಿರೋ ಬಿಎಸ್ವೈ ಬೆಂಬಲಿಗರ ಪ್ರಾಬ್ಲಮ್ಮು. ಬೆಳಗಾವಿ ಸುವರ್ಣಸೌಧಕ್ಕೆ ಶಂಕುಸ್ಥಾಪನೆಯಾದಾಗ ಮುಖ್ಯಮಂತ್ರಿಯಾಗಿದ್ದವರು ಎಚ್.ಡಿ. ಕುಮಾರಸ್ವಾಮಿ, ಬಿಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ. ಸುವರ್ಣಸೌಧ ಕಾಮಗಾರಿ ಚುರುಕಾಗಿ ನಡೆಯುವಂತೆ ನೋಡಿಕೊಂಡಿದ್ದು ಯಡಿಯೂರಪ್ಪ. ಸುವರ್ಣಸೌಧ ಕಾಮಗಾರಿ ಪೂರ್ಣಗೊಂಡಿದ್ದು ಡಿ.ವಿ. ಸದಾನಂದಗೌಡ ಅವಧಿಯಲ್ಲಿ. ಅದನ್ನು ಉದ್ಘಾಟಿಸಿದ್ದು ಜಗದೀಶ್ ಶೆಟ್ಟರ್. ಕಾಲಚಕ್ರದಲ್ಲಿ ಎಲ್ಲವೂ ತಿರುಗಾಮುರುಗ. ಸುವರ್ಣಸೌಧಕ್ಕೆ ಅಡಿಗಲ್ಲು ಹಾಕಿದಾಗ ಬಿಜೆಪಿಯಲ್ಲಿ ಒಗ್ಗಟ್ಟು ತುಂಬಿ ತುಳುಕುತ್ತಿತ್ತು. ಅಧಿಕಾರದ ಗದ್ದುಗೆಯಲ್ಲಿದ್ದ ಹೆಮ್ಮೆಯಲ್ಲಿತ್ತು. ಆದರೆ ಅದೇ ಸುವರ್ಣಸೌಧದಲ್ಲಿ ಮೊದಲ ಅಧಿವೇಶನ ನಡೆಸುತ್ತಿರುವ ಹೊತ್ತಿನಲ್ಲಿ ಬಿಜೆಪಿ 3 ಹೋಳಾಗಿದೆ. ಶ್ರೀರಾಮುಲು ಬಿಎಸ್ಆರ್ ಪಕ್ಷ ಕಟ್ಟಿಕೊಂಡು ಹೊರಬಿದ್ದಿದ್ದಾರೆ. ಯಡಿಯೂರಪ್ಪ ಕೆಜೆಪಿ ಕಟ್ಟಲು ಟೊಂಕ ಕಟ್ಟಿದ್ದಾರೆ. ಬಿಜೆಪಿಯ ಸಾವಿರಾರು ಕಾರ್ಯಕರ್ತರು ಯಡಿಯೂರಪ್ಪ ಜೊತೆ ಹೊರಟು ನಿಂತಿದ್ದಾರೆ. ಎಷ್ಟೋ ಜನ ಏನು ಮಾಡಬೇಕು, ಎತ್ತ ಹೋಗಬೇಕು ಗೊತ್ತಾಗದೆ ತಲೆ ಕೆಡಿಸಿಕೊಂಡಿದ್ದಾರೆ. ಇದೇ ಹೊತ್ತಿನಲ್ಲಿ ಅಧಿವೇಶನ ಶುರುವಾಗಿದೆ. ಅದು ಬೆಳಗಾವಿ ಪಾಲಿಗೆ ಐತಿಹಾಸಿಕ ಅಧಿವೇಶನ. ಬಿಜೆಪಿಗೆ ಹೆಮ್ಮೆಯ ಕ್ಷಣವಾಗಬೇಕಿದ್ದ ಅಧಿವೇಶನ ನಡುಕ ಹುಟ್ಟಿಸಿರೋದು ಕಾಲದ ಮಹಿಮೆ. ಈಗಾಗಲೇ ಬಿಎಸ್ವೈ ಕಟ್ಟಾ ಬೆಂಬಲಿಗರೆಂದೇ ಗುರುತಿಸಿಕೊಂಡಿರುವ ಅನೇಕ ಶಾಸಕರು ಕೆಜೆಪಿ ಸಮಾವೇಶದಲ್ಲಿ ಭಾಗವಹಿಸ್ತೀವಿ ಅಂತ ಬಹಿರಂಗ ಸವಾಲು ಹಾಕಿರೋದು ಇದಕ್ಕೆ ಸಾಕ್ಷಿ. ಈಗಾಗಲೇ ನಾವು ನಿರ್ಣಯವನ್ನು ಮಾಡಿದ್ವಿ, ರಾಜೀನಾಮೆಯನ್ನು ಕೊಡಬೇಕು ಅಂತ. ಸರ್ಕಾರ ಒಂದು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಮ್ಮ ನಾಯಕರಾಗಿರುವಂಥ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಯಾವುದೇ ಶಾಸಕರು ಕೊಡಬಾರದು ಅಂತ ಹೇಳುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾವು ತಟಸ್ಥ ಆಗಿದ್ದೆ. ಈ ಮುಂದಿನ ದಿನಗಳಲ್ಲಿಯೂ ಸಹಿತ ಅದು ಪರಿಸ್ಥಿತಿ ಯಾವುದಾಗ್ತದೆ ಅಂತ ಹೇಳಿದರೆ, ಈ ಭಾರತೀಯ ಜನತಾ ಪಕ್ಷ ಹಿಂದೆ ಮೊದಲು ಯಾವ ಪರಿಸ್ಥಿತಿಯಲ್ಲಿತ್ತಲ್ಲ ಆ ಪರಿಸ್ಥಿತಿ ಅವ್ರಿಗೆ ಬರ್ತದೆ. ಕೇವಲ ನೆಹರು ಓಲೇಕಾರ್ ಒಬ್ಬರಷ್ಟೇ ಅಲ್ಲ, ಹರಿಹರ ಶಾಸಕ ಬಿಪಿ ಹರೀಶ್, ತರೀಕೆರೆ ಶಾಸಕ ಡಿಎಸ್ ಸುರೇಶ್, ಸೊರಬ ಶಾಸಕ ಹರತಾಳು ಹಾಲಪ್ಪ ಸೇರಿದಂತೆ ಹಲವರು ಬಿಜೆಪಿಯಲ್ಲಿದ್ದೇ ಕೆಜೆಪಿ ಸಮಾವೇಶದಲ್ಲಿ ಪಾಲ್ಗೊಳ್ತೀವಿ, ಏನ್ ಮಾಡ್ತೀರೋ ಮಾಡಿ ಅಂತ ಬಹಿರಂಗ ಸವಾಲ್ ಎಸೆದಿದ್ದಾರೆ. ಮಗ್ಗುಲಲ್ಲಿ ಹೀಗೆ ಕೆಂಡ ಕಟ್ಟಿಕೊಂಡೇ ವಿಪಕ್ಷಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಸಿಎಂ ಹಾಗೂ ಡಿಸಿಎಂಗಳ ಮೇಲಿದೆ. ಅದರಲ್ಲೂ ಅಧಿವೇಶನ ಡಿಸೆಂಬರ್ 5ರಂದು ಆರಂಭವಾದರೆ ಡಿಸೆಂಬರ್ 9ರಂದು ಕೆಜೆಪಿ ಸಮಾವೇಶ. ಅಂದರೆ ಸಮಾವೇಶಕ್ಕೂ ಮುನ್ನ ಒಂದು ರೀತಿಯ ಮುಜುಗರ ಎದುರಿಸಬೇಕಾದ ಪರಿಸ್ಥಿತಿ ಇದ್ದರೆ, ಸಮಾವೇಶದ ನಂತರ ಅಲ್ಲಿ ಪಾಲ್ಗೊಳ್ಳುವ ಶಾಸಕರ ಸಂಖ್ಯೆಯನ್ನಾಧರಿಸಿ ಬಿಜೆಪಿ ಸರ್ಕಾರ ದೊಡ್ಡ ಸವಾಲ್ ಎದುರಿಸಬೇಕಿದೆ. ಯಾವುದೇ ಸಚಿವರಾಗಲಿ ಯಾವುದೇ ಶಾಸಕರಾಗಲಿ 9ನೇ ತಾರೀಕಿನ ಸಭೆಗೆ ಹೋಗಲ್ಲ ಅನ್ನೋಂಥ ನಂಬಿಕೆ ನನಗಿದೆ. ಯಾರು ಆ ಸಭೆಗೆ ಹೋಗ್ತಾರೋ ಅದೊಂದು ಪಕ್ಷದ ಸಭೆ, ಅದು ಭಾರತೀಯ ಜನತಾ ಪಾರ್ಟಿ ಸಭೆ ಅಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಚುನಾವಣೆಯಲ್ಲಿ ಗೆದ್ದು ಬೇರೆ ಪಕ್ಷದ ಸಭೆ ಹೋದರೆ ತಾಳಿ ಒಂದು ಕಡೆ ಕಟ್ಸ್ಕೊಂಡು ಇನ್ನೊಂದು ಕಡೆ ಸಂಸಾರ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಯಾರೂ ಆ ಸಭೆಗೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಏನು ಕ್ರಮ ತಗೋಬೇಕು ಅನ್ನೋದು ನಾವು ಯೋಚನೆ. ಕೆಜೆಪಿ ಸಮಾವೇಶದಲ್ಲಿ ಅದೆಷ್ಟೇ ಬಿಜೆಪಿ ಶಾಸಕರು ಭಾಗವಹಿಸಲಿ, ವಿಪಕ್ಷ ಅದನ್ನು ದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸುವುದರಲ್ಲಿ ಅನುಮಾನವೇ ಇಲ್ಲ. ಹಾವೇರಿ ಸಮಾವೇಶದ ಕರಿ ನೆರಳಿನಲ್ಲಿ ಬಿಜೆಪಿ ಸುವರ್ಣಸೌಧದ ಅಧಿವೇಶನ ಎದುರಿಸಬೇಕಿದೆ. ಸರ್ಕಾರ ಈ 4 ವರ್ಷಗಳಲ್ಲಿ ಎದುರಿಸಿದ ಸವಾಲುಗಳಿಗಿಂತ ಇದು ಅತ್ಯಂತ ದೊಡ್ಡ ಸವಾಲು. ಶೆಟ್ಟರ್ ಸರ್ಕಾರ ಎಷ್ಟರ ಮಟ್ಟಿಗೆ ಫಿಟ್ ಅನ್ನೋದಕ್ಕೆ ಈ ಅಧಿವೇಶನ ಸಾಕ್ಷಿಯಾಗಲಿದೆ. ಅತ್ಲಾಗೆ ಕೆಜೆಪಿ, ಇತ್ಲಾಗೆ ಮರಾಠಿ. ಸರ್ಕಾರಕ್ಕೆ ಕಂಟಕವಾಗಿರೋದು ತಮ್ಮದೇ ಪಕ್ಷದ ಶಾಸಕರು, ನಾಯಕರಷ್ಟೇ ಅಲ್ಲ. ಬೆಳಗಾವಿ ನಮ್ಮದೇ ಆಸ್ತಿ ಅಂತ ಕಿರಿಕಿರಿ ಮಾಡುತ್ತಲೇ ಇರುವ ಎಂಇಎಸ್ನ ಮರಾಠಿಗರು ಖ್ಯಾತೆ ತೆಗೆದಿದ್ದಾರೆ. ಅಧಿವೇಶನ ನಡೆಯುವ ಸಮಯದಲ್ಲೇ ಮಹಾಮೇಳವ ಇಟ್ಟುಕೊಂಡಿದ್ದಾರೆ. ಅದು ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದರ ಹೊರತು ಮತ್ತೇನೂ ಅಲ್ಲ. ಆದರೆ ಬಿಜೆಪಿ ನಾಯಕರು ಸಾಕಪ್ಪ ಸಾಕು, ಅತೃಪ್ತರ ಸಹವಾಸ ಅಂತ ಡ್ರೈವರ್ ಒರೆಸ್ಕೊಳ್ತಾ ಇರೋ ಹೊತ್ತಿನಲ್ಲಿ ಎಂಇಎಸ್ ಇಂಥ ಎದುರೇಟು ಕೊಡ್ತಿದೆ. ರಾಜಕೀಯ ಹಗ್ಗಜಗ್ಗಾಟ, ಪ್ರತಿಪಕ್ಷಗಳ ಕಾಲೆಳೆದಾಟದ ಮಧ್ಯೆ ಇದನ್ನು ಕೂಡ ಶೆಟ್ಟರ್ ಸರ್ಕಾರ ನಿಭಾಯಿಸಬೇಕು. ಶೆಟ್ಟರ್ ಸರ್ಕಾರ ಅಂತ ಇರೋದಕ್ಕೆ ಕಾರಣವೂ ಇದೆ. ಬಿಜೆಪಿಯಲ್ಲಿರೋರೆಲ್ಲ ಬಿಜೆಪಿ ಸರ್ಕಾರದಲ್ಲಿಲ್ಲ, ಬಿಜೆಪಿ ಸರ್ಕಾರದಲ್ಲಿರೋರೆಲ್ಲ ಶೆಟ್ಟರ್ ಜೊತೆಯಲ್ಲಿಲ್ಲ.
ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ಚಿದಂಬರ ಅಲ್ಲಲ್ಲ, ಯಡಿಯೂರಪ್ಪ ರಹಸ್ಯವಾಗಿ ಉಳಿದಿದೆ. ಸಾಮಾನ್ಯವಾಗಿ ಅಧಿವೇಶನ ಶುರುವಾಗುತ್ತೆ ಅಂದ್ರೆ ಪ್ರತಿಪಕ್ಷಗಳ ಪ್ಲಾನ್ ಏನಿರಬಹುದು ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಅದೇನಂತ ನೋಡೋಣ ಸಣ್ಣ ವಿರಾಮದ ನಂತರ.